ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಭಾಳ ಅದ್ಭುತವಾದ ಸ್ಥಳ. ರಾಮನಗರ ಜಿಲ್ಲೆ, ಈಗ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು. ಮಾಗಡಿ ತಾಲೂಕು ಮೇಟಿಕುಪ್ಪೆ ಗ್ರಾಮದಲ್ಲಿ ಮರಿಕುಪ್ಪೆ ಗ್ರಾಮದಲ್ಲಿ ಆದಿಶೇಷ ಮೂರ್ತಿ, ಉದ್ಭವ ಮೂರ್ತಿ ಈ ಒಂದು ದೇವಸ್ಥಾನ. ನಿಜವಾಗ್ಲೂ ಇದು ಭಾಳ ಅಪರೂಪದ ದೇವಸ್ಥಾನ, ನಿಮಗೆ ಎಲ್ಲಿ ನೋಡಿರೋಕ್ಕಾಗಲ್ಲ ಅಂತ ಅದ್ಭುತವಾದ ಸ್ಥಳ ಇದು. ಈ ಸ್ಥಳಕ್ಕೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಕೆಲವರು ಭಕ್ತರು ಬಂದಿದ್ದಾರೆ. ಆ ಭಕ್ತರನ್ನ ಈ ಜಾಗದ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಎರಡು ಮಾತು ಹೇಳ್ತಾರೆ. ನಮಸ್ಕಾರ ಮೇಡಮ್ ಅವರೇ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಮ್ ಮಂಗಳಂ ಪರಮಾಮ್ಯಹಂ. ನಾವು ಘಾಟಿ ಸುಬ್ರಹ್ಮಣ್ಯ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಗಳಿಗೆ ಹೋಗ್ತಾ ಇರ್ತೇವೆ. ಏನಾದರೂ ಚರ್ಮ ದೋಷಗಳಿದ್ದಾಗ ಅಥವಾ ನಮ್ಮಲ್ಲೇ ಯಾವುದಾದ್ರೂ ಜಾತಕ ದೋಷ ಇದ್ದಾಗ, ನಾಗದೋಷ ಇದ್ದಾಗ ಅದಕ್ಕೆಲ್ಲ ಪರಿಹಾರಕ್ಕಾಗಿ. ಆದರೆ ಇಲ್ಲೊಂದು ಉದ್ಭವ ಮೂರ್ತಿ ಇದೆ, ಆದಿಶೇಷದು. ತುಂಬ ಚೆನ್ನಾಗಿದೆ. ನಮ್ಮ ಗುರುಗಳಾದಂಥ ಗೋವಿಂದಪ್ಪ ಸರ್ ಅವರು ನಿಮ್ಮ ಯಾವುದೇ ತರಹದ ಸಮಸ್ಯೆಗಳು ಇರಲಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ. ನೀವು ಎಲ್ಲ ಒಂದ್ಸಲ ಇಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ಕೋಬೋದು. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್ ಅವರೇ, ತುಂಬ ಧನ್ಯವಾದಗಳು. ಇನ್ನೊಬ್ಬರು ಭಕ್ತರು ಇದ್ದಾರೆ, ಅವ್ರನ್ನೂ ಕೇಳ್ತೀನಿ. ಮಗಳಿಂದ ಬಂದಿದ್ದಾರೆ ಅವರು ಕೂಡ. ಸರ್, ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ? ನಮಸ್ತೆ, ನರಸಿಂಹಮೂರ್ತಿ ಅಂತೇಳಿ ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಾವೆಲ್ಲ ತುಂಬ ದಿವಸಗಳಿಂದ ಕೂಡ ದೇವ್ರನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ವಿ. ನಮ್ಮ ಮನೆ ಒಳಗಡೆ ಕುಲದೇವ್ರು ಯಾವುದು ಅಂತೇಳಿ ಯಾರೂ ಕೂಡ ಗೊತ್ತಿರಲಿಲ್ಲ. ಕುಲದೇವ್ರನ್ನ ಕೇಳಿದ್ರು, ನಮ್ಮ ತಾಯಿನ ಕೇಳಿದಾಗ ನಮ್ಮ ತಾಯಿ ಆ ಪೂರ್ವಿಕರನ್ನೆಲ್ಲ ಕೇಳಿದ್ರು, ಹಿರಿಕರ ಮನೆಗಳೆಲ್ಲ ಕೇಳಿದ್ರು. ನಮ್ಮ ಕುಲದೇವ್ರು ಯಾವುದನ್ನು ಕೇಳ್ಕೊಂಬಂದಾಗ ಎಲ್ಲರೂ ತಪ್ಪಾಗಿ ಹೇಳ್ಕೊಂಡ್ರು. ಆಗ ನನಗೆ ಒಬ್ಬರು ಗುರುಗಳು ಪ್ರೊಫೆಸರ್ ಟಿ ಗೊಂದೆ ಅನ್ನೋರ ಬಗ್ಗೆ ಮಾಹಿತಿ ಕೊಟ್ಟರು. ಸರಿ, ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡಾಗ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮರಿಕುಪ್ಪೆ ಗ್ರಾಮದಲ್ಲಿ ಅವ್ರ ಹುಟ್ಟೂರಲ್ಲಿ ಸ್ವಾಮಿ ಆದಿಶೇಷ ಕೂಷ್ಮಾಂಡ ಅವತಾರದಲ್ಲಿ ತಾಳಿದ್ದಾರೆ. ಅವರು ಬಂದಂಥ ಭಕ್ತರಿಗೆ ತಮ್ಮ ಕುಲದೇವತೆ ಬಗ್ಗೆ, ಕುಲದೇವ್ರ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ, ಎಷ್ಟೋ ವರ್ಷಗಳ ಗೊತ್ತಿಲ್ಲದೆ ನಾವು ಬೇರೆ ಬೇರೆ ದೇವ್ರನ್ನ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೇಗೆ ಅಂದರೆ, ನಮ್ಮ ಮುತ್ತಾಗ್ತಿರು ಇವತ್ತು ಹುಷಾರು ತಪ್ಪಿದಾಗ ಯಾರೋ ಜೊತೆ ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಬೇರೆ ದೇವ್ರಿಗೆ ಹೋಗಿರ್ತಾರೆ. ನಮ್ಮ ದೇವ್ರನ್ನ ಬಿಟ್ಬಿಟ್ಟಿರ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ಹೋದಾಗ ಅವ್ರ ಅನುಕೂಲ ಆಗಿರುತ್ತೆ. ಆಗ ನಮ್ಮೆಲ್ಲ ಹಿರಿಕರೆಲ್ಲ ಏನು ಮಾಡ್ತಾರೆ, ಮತ್ತೆ ಜನ್ರೇಷನ್ ಏನಿದ್ರು ಅವರೆಲ್ಲ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೂ ಕೂಡ ಹಂಗೆ ಆಗಿತ್ತು. ಆಮೇಲೆ ನಂತರ ನಮ್ಮ ತಾಯಿ ಕೇಳ್ಕೊಂಡಾಗ ನಮ್ಮ ತಾಯಿ ಎಲ್ಲರೂ ಮಾತಾಡಿಸ್ಕೊಂಡು, ಇಲ್ಲ ಕಣೋ ನೀವು ಹೇಳ್ತಾರೆ ಕರೆಕ್ಟು, ನಮ್ಮ ಮನೆ ದೇವ್ರು ಬಂದುಬಿಟ್ಟು ಹೆಸರುಗಡೆದು ಬರ್ತಕ್ಕಂಥ ನರಸಿಂಹಸ್ವಾಮಿನೇ ಅಂತೇಳಿ ಹೇಳಿದಾಗ ಇದನ್ನು ಸ್ವಾಮಿ ಹತ್ರ ಬಂದು ಕೇಳಿದ್ದೆ. ಇವರು ಕೂಡ ಅದನ್ನೇ ಹೇಳಿದರು. ನಮ್ಮ ಹಿರಿಕರನ್ನ ಮತ್ತು ಪೂರ್ವಿಕರು ಎಲ್ಲರೂ ಕೇಳಿದಾಗ ಹೌದು ಅದು ನಮ್ಮ ಮನೆ ದೇವರು ಅಂತ ಎಲ್ಲರೂ ಕೂಡ ಹೇಳಿದ್ರು. ಆ ನಂತರ ನಾನು ಇಲ್ಲಿ ಬಂದಮೇಲೆ ಗುರುಗಳನ್ನ ದರ್ಶನ ಪಡೆದು ಸ್ವಾಮಿಯ ಒಂದು ಪೂಜೆನೂ ಕೂಡ ಮಾಡಿ ನಾನು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಕೇಳಿಕೊಂಡೆ. ಸ್ವಾಮಿ, ನಮಗೆ ಒಳ್ಳೆ ರೀತಿ ಬೆಳವಣಿಗೆ ಬೇಕಿದೆ. ಯಾಕೆ ಅಂದರೆ ನಮ್ಮಲ್ಲಿ ಆಸ್ತಿವಂತರು ನಾವು, ಆಮೇಲೆ ಬೆಂಗಳೂರಿನಲ್ಲಿ ಇದ್ದೀವಿ. ಆದರೂ ಕೂಡ ಯಾವುದೇ ರೀತಿ ಒಂದು ಉನ್ನತ ಮಟ್ಟಕ್ಕೂ ಯಾರು ಬರಲಿಲ್ಲ. ಒಂದು ಒಳ್ಳೆ ಜಾಬ್ ತೊಗೊಂಡು ವಿದ್ಯೆದು ಕೂಡ ಯಾರು ಹೊಂಟಲಿಲ್ಲ. ಆಮೇಲೆ ಒಳ್ಳೆ ಸರ್ಕಾರಿ ಕೆಲಸ ಕೂಡ ಯಾರು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಷ್ಟೆಲ್ಲ ಆಸ್ತಿ ಇದ್ರೂ ಕೂಡ ಮಾಡ್ಕೊಬೋದಾಗಿತ್ತು. ಅಂದರೆ ಕುಲದೇವರ ಅನುಗ್ರಹ ಇಲ್ಲಿ ಎಲ್ಲ ಆಗುತ್ತೆ ಅದೆಲ್ಲನೂ. ಅದನ್ನು ನಮಗೆ ಪ್ರೊಫೆಸರ್ ಟಿ ಗೋವಿಂದ ಸರ್ ಅವರು, ಇದನ್ನು ಒಂದು ಧರ್ಮದರ್ಶಿಗಳು, ಅವರು ನಮ್ಗೆ ಬಿಡಿಸ್ಕೊಟ್ರು. ಅಲ್ಲಿಂದ ನಾನು ಇಲ್ಲಿ ಬಂದ ಮೇಲೆ ಗುರುಗಳು ಹೇಳ್ದಂಗೆ ನಾನು ವಾರದ ಪೂಜೆ ಮಾಡ್ತಕ್ಕಂಥ ವಿಚಾರ, ನಾನೇ ಕೂಡ ವಾರದ ಪೂಜೆ ಮಾಡ್ತಾ ಹೊರಟೆ. ನಂತರ ವರ್ಷಕ್ಕೊಮ್ಮೆ ನಾನು ಮಾರಿಯಮ್ಮನಿಗೆ ಇರ್ತಕ್ಕಂಥ ಸ್ಥಳದಲ್ಲಿ ಮಾರಿಯಮ್ಮನಿಗೆ ನೀವು ಅಂದರೆ ಆಹಾರ ಪದ್ಧತಿ, ನೀವು ವೆಜ್ ಇದ್ದರೆ ವೆಜ್ಜು, ಮಾಂಸಾಹಾರಿ ಇದ್ದರೆ ಮಾಂಸಾಹಾರಿ ಅಂತ ಹೇಳಿದ್ರು. ಅದ್ರ ಪರವಾನ ಮಾಡ್ಕೊಂಡು ಬಂದೆ. ಹಾಗೆಯೇ ನಿಮ್ಮ ಕುಲದೇವರಿಗೆ ವರ್ಷಕ್ಕೆ ಒಂದು ಟೈಮಲ್ಲಿ ಕುಲದೇವರ ಜಾತ್ರೆ ಆಗೋ ಟೈಮಲ್ಲಿ ಖಂಡಿತ ನೀವು ಹೋಗ್ಬೇಕಂತ ಹೇಳಿದರು. ಅದಕ್ಕೂ ಕೂಡ ಹೋಗಿ ಬಂದೆ. ಈಗ ನನಗೆ ಉನ್ನತಿ ಕಂಡಿದ್ದೀನಿ ಸರ್, ನಾನು ಚೆನ್ನಾಗಿದೆ. ಅವ್ರು ಹೇಳಿದ್ದು ಕೂಡ ಯಾವುದೇ ರೀತಿ ಹಣದ ಬಗ್ಗೆ ಏನೂ ಹೇಳಲಿಲ್ಲ. ನಮ್ಗೆ ಹಣ ಕೊಡಿ ಅಂತ ಕೂಡ ಕೇಳಲಿಲ್ಲ. ನಮಗೇನಾದ್ರು ನಿಮ್ಗೆ ಒಳ್ಳೆದಾರೆ ನಮ್ಗೇನಾದ್ರು ಕೊಡಪ್ಪ ಅಂತ ಕೂಡ ಅವ್ರು ಕೇಳಿಲ್ಲ. ಒಂದು ಒಳ್ಳೆ ಸಂದೇಶನ ಕೊಟ್ಟರು. ನೀವು ಹೋಗ್ತಾ ಇರ್ತಕ್ಕಂಥ ದಾರಿ, ನಿಮ್ಮ ಹಿರಿಕರನ್ನ ಬಿಟ್ಟು ಹೋಗ್ತಾ ಇದ್ದೀರಿ ಮತ್ತು ನಿಮ್ಮ ಕುಲದೇವ್ರನ್ನ ಬಿಟ್ಟು ಹೋಗ್ತಾ ಇದ್ದೀರಿ. ಎರಡೂ ಕೂಡ ನೀವು ಫಾಲೋಅಪ್ ಮಾಡಿ, ಜನ್ಮ ಕೊಟ್ಟ ಅಪ್ಪ ಅಮ್ಮನ ಆರಾಧನೆ ಮಾಡಿ, ನಿಮ್ಮ ಕುಲದೇವ್ರನ್ನ ಆರಾಧನೆ ಮಾಡಿ, ನಿಮ್ಮ ಯಶಸ್ಸು ಕಟ್ಟಿಟ್ಟು ಬುತ್ತಿ ಅಂತ ಅವ್ರು ನಮ್ಮನ್ನು ಕಿರು ಮಾತು ಹೇಳಿದ್ರು. ಅದರಂತೆ ಪಾಲನೆ ಮಾಡ್ತಾ ಇದ್ದೀನಿ. ನಾನು ಈಗ ಇಲ್ಲಿ ಬಂದು 1 ವರ್ಷದಲ್ಲಿ ನನಗೆ ಒಳ್ಳೇದಾಗಿದೆ. ಅದು ನನ್ನ ಮನಸ್ಸಿಗೆ ಗೊತ್ತಿದೆ. ಅದು ನಾನು ಜಗತ್ತಿಗೆ ಹೇಳ್ಬೇಕಾದಿಲ್ಲ, ಆ ಸ್ವಾಮಿ ಕೇಳ್ಕೊತೀನಿ. ನನಗೆ ಒಳ್ಳೇದಾಗಿದೆ, ಇನ್ನೂ ಒಳ್ಳೇದು ಮಾಡಪ್ಪ ಅಂತ ಕೂಡ ಕೇಳ್ಕೊತೀನಿ. ಯಾಕೆ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರು ಒಳ್ಳೆ ಮಟ್ಟದಲ್ಲಿ ನಮ್ಮ ಜನಗಳು ನೋಡ್ಬೇಕನ್ನೋದೇ ನನಗೆ ಆಸೆ ಇದೆ. ಹಾಗಾಗಿ ಸ್ವಾಮಿ ಆದಿಶೇಷನ್ಗೆ ನನಗೆ ಸಾಷ್ಟಾಂಗ ನಮಸ್ಕಾರನ ಹೇಳ್ತೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು. ಒಳ್ಳೆಯ ವಿಚಾರಗಳನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಆದಿಶೇಷ ಮೂರ್ತಿ, ಉದ್ಭವ ಮೂರ್ತಿ, ನಿಜವಾಗ್ಲೂ ನಾವು ಸುಮ್ಮನೆ ಏನೋ ಕಾಟಾಚಾರಕ್ಕೆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗೋದಲ್ಲ. ಭಕ್ತಿಯಿಂದ ಬಂದು ನಾವು ದೇವರನ್ನ ಯಾವ ರೀತಿ ಪೂಜೆ ಮಾಡ್ಬೇಕಂತ ಈ ಗುರುಗಳನ್ನು ಕೇಳ್ಕೊಂಡು ಹೋದರೆ ನಿಜವಾಗ್ಲೂ ಎಲ್ಲರಿಗೂ 100% ಒಳ್ಳೆಯದಾಗುತ್ತೆ. ನಾನು ಆ ಗುರುಗಳದು ಅವ್ರ ಅಪ್ಪಣೆ ತಗೊಂಡು ಅವ್ರ ನಂಬರ್ ಹಾಕ್ತೀನಿ. ಯಾರಾದರೂ ಭಕ್ತಿಯಿಂದ ಬರೋಂಗಿದ್ರೆ ಬನ್ನಿ. ಕಾಟಾಚಾರಕ್ಕೆ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರೋಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ, ಧನ್ಯವಾದಗಳು.